ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಶಾಸಕಾಂಗ ಸಭೆಯ ನಾಯಕನಾಗಿ ಆಯ್ಕೆ ಆಯಿತು, ಘೋಷಣೆ ಕೂಡ ಆಗಿದೆ. ಬುಧವಾರ ಪ್ರಮಾಣ ಸ್ವೀಕರಿಸ್ತಾರೆ. ಏನೇನು ಪ್ರಕ್ರಿಯೆ ನಡೀತಾ ಇದೆ ಸರ್? ಏನೇನು ಚರ್ಚೆಗಳಾಗ್ತಾ ಇದೆ? ಹೇಗಿರುತ್ತೆ ನಾಳೆ? ಇವತ್ತು ಶಾಸಕಾಂಗ ಸಭೆ ಇತ್ತು. ಸಭೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ್ರು. ಯುನಾನಿಮಸ್ ಆಗಿ ಇವತ್ತು ಎಲ್ಲರೂ ಈ ಒಂದು ಆಯ್ಕೆನ ಅನುಮೋದನೆ ಮಾಡಿದ್ರು. ತದನಂತರ ಈಗ ಜೂನ್ 3ನೇ ತಾರೀಕು 4:05 ರಾಜಭವನದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಂಥದ್ದು ಕಾರ್ಯಕ್ರಮ ಇದೆ. ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ಒಡಗೂಡಿ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಭಾಳಷ್ಟು ಜನ ನನಗೂ ಸಹ ಕಾಲ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಮಾಡ್ತಾರೆ ನೋಡಬೇಕು. ಅಷ್ಟು ಜನ ಈಗ ರಾಜಭವನದಲ್ಲಿ ಅಷ್ಟು ಜನ ಆಗಲಿಕ್ಕಿಲ್ಲ. ಒಂದೇನಂತ ಅಂದರೆ ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದರ ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂಥೇಳಿ ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಅದ್ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಜರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಸುಮ್ಮನೆ ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಒಂದು. ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡ್ದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ ಕನ್ವೆನ್ಷನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಸರ್, ಕೇಂದ್ರದಿಂದ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅದರೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ. ಎಲ್ಲರೂ ನಮಗೆ ರಾಹುಲ್ ಗಾಂಧಿ ಸಾಹೇಬರು ಭಾಳಷ್ಟು ಮುಖ್ಯವಾದಂಥ ಅಂಶ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳಷ್ಟು ಮುಖ್ಯವಾದ ಅಂಶ. ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ, ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು